ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿ ನಿಮ್ಮ ಲವ್ ಪರ್ಸನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಒನ್ಸ್ ಇಂಪಾರ್ಟೆಂಟ್ ಆಗಿದ್ದ ಪರ್ಸನ್ ಆಗಿರ್ಬೋದು. ಈ ಪರ್ಸನ್ನ ಈವ್ನಿಂಗ್ ಥಾಟ್ಸ್ ಏನು, ಅವರ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ನಡುವೆ ಇರುವ ಸಪ್ರೇಷನ್ ಎನರ್ಜಿ ಏನು, ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ, ಮತ್ತು ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ. ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಪ್ರೆಸೆಂಟ್ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬ ಸ್ಟ್ರೆಸ್ ಮತ್ತು ಟೆನ್ಷನ್ನಲ್ಲಿ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇದು ಈವ್ನಿಂಗ್ ಎನರ್ಜಿ. ಅವರು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು, ಆದರೆ ಮನಸ್ಸಿನ ಒಳಗಡೆ ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಈ ಕೆಲವು ದಿನಗಳಿಂದ ಸ್ವಲ್ಪ ಚಿಂತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ರೀಸನ್ ನೀವು ಸೈಲೆಂಟ್ ಆಗಿರಬಹುದು, ಅಥವಾ ನೀವು ನಿಮ್ಮ ಪಾಡಿಗೆ ನೀವಿದ್ದೀರಾ, ತುಂಬ ಚೇಸ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲವೊಮ್ಮೆ ನೈಟ್ ಟೈಮ್ನಲ್ಲಿ ಮಲಗೋ ಸಮಯದಲ್ಲಿ ನಿಮ್ಮ ಮೆಮೊರೀಸ್ ನೆನಪಾಗ್ತಾ ಇದೆ. ಸೈಲೆಂಟ್ಲಿ ಥಿಂಕ್ ಮಾಡ್ತಾರೆ. ನಾನು ಮಾತಾಡಲಾ, ಕಾಲ್ ಮಾಡಲಾ, ಅಥವಾ ವೆಯ್ಟ್ ಮಾಡಬೇಕಾ, ಇನ್ನೂ ಕಾಯಬೇಕಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ. ಅವರಿಗೆ ನಿಮ್ಮ ನೇಚರ್, ನಿಮ್ಮ ಬ್ಯೂಟಿ, ನಿಮ್ಮ ಕೈಂಡ್ನೆಸ್, ಕೇರಿಂಗ್ ಆ್ಯಟಿಟ್ಯೂಡ್ ಇದೆಲ್ಲ ತುಂಬ ಇಷ್ಟ. ನಿಮ್ಮ ಪರ್ಸ್ನಾಲಿಟಿ ಅವರಿಗೆ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹಾರ್ಟ್ ತುಂಬ ಪ್ಯೂರ್ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಇವರ ಕರೆಂಟ್ ಥಾಟ್ ಏನಿದೆ ಅಂತ ನೋಡೋಣ. ಅಪ್ರೋಚ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಕಡೆಗೆ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಬರ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಸ್ಮಾಲ್ ಪ್ರಾಬ್ಲಮ್ ಇದೆ. ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಡೌಟ್ ಬರ್ತಾ ಇದೆ. ನಾನು ಅಪ್ರೋಚ್ ಮಾಡಿದ್ರೆ, ನಾನು ಕಾಲ್ ಮಾಡಿದ್ರೆ, ನಾನು ಮಾತಾಡಿದ್ರೆ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಫೀಲ್ ಬರ್ತಾ ಇದೆ. ಅವ್ರಿಗೆ ಫಿಯರ್ ಇದೆ, ರಿಜೆಕ್ಷನ್ ಆಗ್ಬೋದು ಅಂತ ಗಿಲ್ಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಗ್ಯಾಪ್ ಕ್ರಿಯೇಟ್ ಆಗಿರ್ಬೋದು. ಬಟ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಮೊದಲು ಮಾಡಿದ ತಪ್ಪಿನ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಭಯ ಇದೆ. ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವರನ್ನು ಎಲ್ಲಿ ರಿಜೆಕ್ಟ್ ಮಾಡ್ತೀರೋ ಅನ್ನೋ ಭಯ ಇದೆ. ಅವರು ತಮ್ಮ ಫೀಲಿಂಗನ್ನು ಓಪನ್ ಆಗಿ ಹೇಳೋದು ಸ್ವಲ್ಪ ಹಿಂಜರಿಕೆ ಮಾಡ್ಕೋಬೋದು, ಅಥವಾ ಹೇಳದೇ ಇರ್ಬೋದು. ಅವರಿಗೆ ಹರ್ಟ್ ಆಗೋ ಫಿಯರ್ ಇದೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಜೊತೆ ಫ್ಯೂಚರ್ ಫ್ಯಾಮಿಲಿ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನಾವಿಬ್ಬರು ಟುಗೆದರ್ ಇದ್ದರೆ ಒಂದು ಹ್ಯಾಪಿ ಲೈಫ್ ಕ್ರಿಯೇಟ್ ಮಾಡಬಹುದು. ಈ ರೀತಿ ಲಿಟ್ರಲಿ ಥಿಂಕ್ ಮಾಡ್ತಾ ಇದ್ದಾರೆ. ಮ್ಯಾರೇಜ್ ಥಾಟ್ಸ್ ಆಗಿರ್ಬೋದು, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ವಿತೌಟ್ ಯು ಹ್ಯಾಪಿನೆಸ್ ಇಲ್ಲ ಅನ್ನೋ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ. ಒಂದು ಥಿಂಗ್ ಕ್ಲಿಯರ್ ಆಗಿದೆ, ಯು ಆರ್ ವೆರಿ ಇಂಪಾರ್ಟೆಂಟ್ ಟು ದೆಮ್. ಅವರು ನೀವಿಲ್ಲದೆ ಕಂಪ್ಲೀಟ್ಲಿ ಹ್ಯಾಪಿ ಆಗಿಲ್ಲ. ಅವರ ಲೈಫ್ನಲ್ಲಿ ಏನೋ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಆ ಮಿಸ್ಸಿಂಗ್ ಎನರ್ಜಿ ನೀವು. ಇಲ್ಲಿ ಈ ವ್ಯಕ್ತಿಯ ಸಿಚುವೇಶನ್ ಯಾವುದೇ ರೀತಿ ಇದೆ ಅಂತ ನೋಡೋದಾದರೆ, ಅವರು ಅವರ ಲೈಫ್ನ ಸುತ್ತಮುತ್ತಲು ಸಿಚುವೇಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಅವರ ಅರೌಂಡ್ ಯಾವುದೋ ಒಂದು ಸಿಚುವೇಶನ್ ಇದೆ ಅಥವಾ ಕಾಂಪ್ಲಿಕೇಟೆಡ್ ಆಗಿದೆ. ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಯಾವಾಗಲೂ ಅನದರ್ ಲವರ್ ಅಂತ ಅಲ್ಲ,
ಒಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು, ಬಟ್ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ವರ್ಕ್ ಸ್ಟ್ರೆಸ್ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಪಾಸ್ಟ್ ಇಶ್ಯೂಸ್ ಇರ್ಬೋದು, ಈ ಎಲ್ಲ ರೀಸನ್ನಿಂದ ಅವರು ಫುಲ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಡಿಲೇ ಆಗ್ತಾ ಇದೆ. ಇನ್ನು ನಿಮ್ಮ ನೇಚರಲ್ಲಿ ಅವ್ರಿಗೆ ಏನು ಇಷ್ಟ ಅಂತ ನೋಡೋಣ. ನಿಮ್ಮ ನೇಚರ್ ಈ ಪರ್ಸನ್ಗೆ ತುಂಬ ಇಷ್ಟ. ಅವ್ರು ಥಿಂಕ್ ಮಾಡ್ತಾರೆ, ಇವ್ರು ತುಂಬ ಕೇರಿಂಗ್ ಪರ್ಸನ್ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಅವರಿಗೆ ಕೆಲವೊಮ್ಮೆ ಒಂದು ಮಗುವಿನ ಹಾಗೆ ಇನ್ನೋಸೆಂಟ್ ಲವ್ ಕೊಟ್ಟಿದ್ದೀರಾ. ಈ ವ್ಯಕ್ತಿಯನ್ನು ನೀವು ಒಂದು ಮಗುವಿನ ರೀತಿ ನೋಡಿದ್ದೀರಾ, ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಆ ಲವ್ ಅವರಿಗೆ ನೆನಪಾಗ್ತಾ ಇದೆ, ನಿಮ್ಮ ಆ ಪ್ರೀತಿ ನೆನಪಾಗ್ತಾ ಇದೆ, ನಿಮ್ಮ ಆ ಕೇರ್, ನಿಮ್ಮ ಅಟೆನ್ಷನ್, ನಿಮ್ಮ ಅಫೆಕ್ಷನ್, ಇವುಗಳೆಲ್ಲ ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವರನ್ನು ತುಂಬ ಕೇರ್ ಮಾಡ್ತಾಯಿದ್ರಿ, ತುಂಬ ಲವ್ ಮಾಡ್ತಾಯಿದ್ರಿ, ನಿಸ್ವಾರ್ಥವಾಗಿ ಪ್ರೀತಿ ಮಾಡ್ತಾಯಿದ್ರಿ. ಆ ಕಡೆಯಿಂದ ನೀವು ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಅದೆಲ್ಲವನ್ನೂ ಕೂಡ ಇವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ವ್ಯಕ್ತಿಯ ಈವ್ನಿಂಗ್ ಥಾಟ್ಸ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈ ವ್ಯಕ್ತಿ ರೀಸೆಂಟ್ ಟೈಮ್ನಲ್ಲಿ, ಎಕ್ಸ್ಪೆಷಲಿ ಈವ್ನಿಂಗ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಸಡನ್ಲಿ ನಿಮ್ಮ ಮೆಮೊರೀಸ್ ಬರ್ತಾ ಇದೆ. ಆ ಮೆಮೊರೀಸ್ ಬಂದಾಗ ಅವ್ರಿಗೆ ಗೊತ್ತಿಲ್ಲದೆ ಇರುವ ಹಾಗೆ ಅವರ ಮುಖದಲ್ಲಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಮ್ಮೆ ಎಮೋಷ್ನಲ್ ಆಗ್ತಿದ್ದಾರೆ. ಡೇ ಬೈ ಡೇ ಸೀರಿಯಸ್ ಫೀಲಿಂಗ್ ಜಾಸ್ತಿ ಆಗ್ತಾ ಇದೆ. ಡೇ ಬೈ ಡೇ ಈ ವ್ಯಕ್ತಿಯ ಫೀಲಿಂಗ್ಸ್ ಸ್ಟ್ರಾಂಗ್ ಆಗ್ತಾ ಇದೆ. ಮೊದಲು ಅಟ್ರ್ಯಾಕ್ಷನ್ ಇದೆ, ಆದರೆ ಈಗ ಅದು ಸ್ಲೋಲಿ ಡೀಪ್ ಎಮೋಷನ್ಸ್ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮ್ಯಾನಿಫೆಸ್ಟೇಷನ್ ಎನರ್ಜಿ ಕಾಣ್ತಾ ಇದೆ. ಕೆಲವರಿಗೆ ಇಲ್ಲಿ ಒಂದು ಪವರ್ಫುಲ್ ಎನರ್ಜಿ ಇದೆ. ನೀವು ನಿಮಗೆ ಗೊತ್ತಿಲ್ಲದ ಹಾಗೆ ಈ ವ್ಯಕ್ತಿಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಥಾಟ್ಸ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ವೈಬ್ರೇಷನ್ಸ್ ಇವುಗಳು ಯೂನಿವರ್ಸ್ಗೆ ಸಿಗ್ನಲ್ ಕೊಡ್ತಾ ಇದೆ. ಯೂನಿವರ್ಸ್ ಕೂಡ ಈ ವ್ಯಕ್ತಿಯನ್ನು ನಿಮ್ಮ ಲೈಫ್ ಕಡೆಗೆ ಪುಷ್ ಮಾಡ್ತಾ ಇದೆ. ಅಂದರೆ ನೀವು ಅವರನ್ನು ಮರಿಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಯಾಕೆಂದರೆ ಇವರ ಬಿಹೇವಿಯರ್ ಆ ರೀತಿ ಇತ್ತು. ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ, ನಿಮಗೆ ಏನೋ ಸುಳ್ಳು ಹೇಳಿದ್ದಾರೆ, ಅಥವಾ ನಿಮ್ಮ ಲೈಫಿಂದ ದೂರ ಆಗಿದ್ದಾರೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಇವರೇ ಕ್ರಿಯೇಟ್ ಮಾಡಿರಬಹುದು, ಅಥವಾ ನೀವು ಕಾಲ್ ಮೆಸೇಜ್ ಮಾಡಿದ್ರು ನಿಮಗೆ ಇಗ್ನೋರ್ ಮಾಡಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು. ಇದೆಲ್ಲ ಕಾರಣದಿಂದ ನೀವು ಈ ವ್ಯಕ್ತಿಯನ್ನು ಮರಿಬೇಕು ಅಂತ ಅಂದ್ಕೊಳ್ತೀರಾ, ಬಟ್ ಸಾಧ್ಯ ಆಗ್ತಾ ಇಲ್ಲ. ದೇ ಕಾಂಟ್ ಫರ್ಗೆಟ್ ಯು, ಆ ಎನರ್ಜಿ ಕೂಡ ಕಾಣ್ತಾ ಇದೆ. ಈ ವ್ಯಕ್ತಿಗೂ ಕೂಡ ನಿಮ್ಮನ್ನು ಮರೆಯೋದು ಈಸಿ ಆಗಿಲ್ಲ. ಅವರು ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಈಗ ನೀವು ಅಂದ್ಕೊಳ್ಬೇಡಿ, ಇವ್ರು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಅಥವಾ ಮೆಸೇಜ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ವಲ್ಲ, ಆ ಕಡೆಯಿಂದ ಯಾಕೆ ಕಾಲ್ ಮೆಸೇಜ್ ಬರ್ತಾ ಇಲ್ಲ. ಬಟ್ ಇವ್ರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಅವರು ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಮೆಮೊರೀಸ್ ಮತ್ತೆ ಮತ್ತೆ ಕಾಡ್ತಾನೆ ಇದೆ. ಸಮ್ಟೈಮ್ಸ್ ಅವ್ರಿಗೆ ಅನ್ನಿಸ್ತಾ ಇದೆ, ಯಾಕೆ ನಾನು ದೂರ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆನ್ಸರ್ ಸಿಂಪಲ್, ಬಿಕಾಸ್ ಹಾರ್ಟ್ ಕನೆಕ್ಷನ್ ಸ್ಟಿಲ್ ಇನ್ನೂ ಕಾಣಿಸ್ತಾ ಇದೆ. ಪಾಸ್ಟ್ ಹರ್ಟ್, ಇಲ್ಲಿ ಕೆಲವರಿಗೆ ಪಾಸ್ಟ್ನಲ್ಲಿ ಹರ್ಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಹುಶಃ ಇವರು ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ, ಅಥವಾ ನೀವು ಹೇಳಿದ ಒಂದು ಮಾತು ಅವರಿಗೆ ಹರ್ಟ್ ಆಗಿರ್ಬೋದು. ಆ ಇನ್ಸಿಡೆಂಟ್ ಕಾರಣದಿಂದ ಇವರು ಆ್ಯಕ್ಷನ್ ತಗೊಳ್ಳೋದಕ್ಕೆ ಸ್ಲೋ ಮಾಡ್ತಾ ಇದ್ದಾರೆ. ಸ್ಟಿಲ್ ರೆಡಿ ಟು ಫೈಟ್ ಫಾರ್ ಯು. ಆದರೆ ಒನ್ ಥಿಂಗ್ ಕ್ಲಿಯರ್, ಈ ವ್ಯಕ್ತಿ ನಿಮಗಾಗಿ ಫೈಟ್ ಮಾಡೋ ಎನರ್ಜಿಲಿ ಕೂಡ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಗಾಗಿ ಫೈಟ್ ಮಾಡುವ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ಕಾಣಿಸ್ತಾ ಇದೆ. ಅವರು ಈಸಿಲಿ ಗಿವ್ ಅಪ್ ಮಾಡುವ ಟೈಪ್ ಅಲ್ಲ. ಕಮ್ಯುನಿಕೇಷನ್ ಕಮಿಂಗ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಕಡೆಗೆ ಬರ್ತಾರೆ, ಅಪ್ರೋಚ್ ಮಾಡ್ತಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಕಾಲ್ ಅಥವಾ ಮೆಸೇಜ್ ಮಾಡುವ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಅದು ಸಡನ್ ಆಗಿರ್ಬೋದು, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಆದರೆ ಕಮ್ಯುನಿಕೇಷನ್ ರೀಸ್ಟಾರ್ಟ್ ಆಗುವ ಎನರ್ಜಿ ಇದೆ. ಈಕ್ವಲ್ ಲವ್ ಎನರ್ಜಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್, ನೀವು ಕೂಡ ಈ ವ್ಯಕ್ತಿಯನ್ನು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಮಾತ್ರ ಲವ್ ಮಾಡ್ತಾ ಇಲ್ಲ, ಅವರಿಗೂ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ರಿಯಲ್ ಫೀಲಿಂಗ್ಸ್ ಇದೆ. ದೇ ಡೋಂಟ್ ವಾಂಟ್ ಟು ಲೂಸ್ ಯು. ಈ ವ್ಯಕ್ತಿಗೆ ಬಿಗ್ಗೆಸ್ಟ್ ಫಿಯರ್ ಏನು ಅಂದರೆ ನಿಮ್ಮನ್ನು ಕಳ್ಕೊಳ್ಳೋದು. ಅವರಿಗೆ ನಿಮ್ಮಿಂದ ದೂರ ಹೋಗೋದು ಇಷ್ಟ ಇಲ್ಲ. ನೀವು ಮೂವ್ ಆನ್ ಆಗ್ತೀರಾ ಅನ್ನೋ ಥಾಟ್ ಕೂಡ ಬರ್ತಾ ಇದೆ. ಅವ್ರಿಗೆ ಅದು ಪೇಯ್ನ್ಫುಲ್ ಅಂತ ಅನ್ನಿಸ್ತಾ ಇದೆ. ಇಫ್ ಯು ಆರ್ ಮೂವಿಂಗ್ ಆನ್. ಕೆಲವರ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನೀವೀಗ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನೀವು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹೀಗಾಗಿ ಕೂಡ ಈ ವ್ಯಕ್ತಿ ಇನ್ಸೈಡ್ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾರೆ. ಸ್ಮಾಲ್ ಅಡ್ವೈಸ್ ಫಾರ್ ಯು. ನಿಮಗೆ ಇಲ್ಲಿ ಒಂದು ಸ್ಮಾಲ್ ಅಡ್ವೈಸ್, ರಿಲೇಷನ್ಶಿಪ್ಪಲ್ಲಿ ಎಷ್ಟು ಲವ್ ಇದ್ದರೂ ನಿಮ್ಮ ಸೆಲ್ಫ್ ಕೇರನ್ನು ನೀವು ಕಳ್ಕೊಳ್ಬೇಡಿ.
ಕೆಲವೊಮ್ಮೆ ನೀವು ಈ ವ್ಯಕ್ತಿಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದು ಅಂದರೆ ನಿಮ್ಮನ್ನು ನೀವು ಮರಿತೀರಾ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇದ್ದಾರೆ ಅಂದ್ರೆ ನಿಮ್ಮ ಬಗ್ಗೆ ನಿಮಗೆ ಗಮನನೇ ಇರೋದಿಲ್ಲ. ಈ ವ್ಯಕ್ತಿಗಾಗಿ, ಈ ವ್ಯಕ್ತಿಯ ಪ್ರೀತಿಗಾಗಿ ನಿಮ್ಮನ್ನೇ ನೀವು ಮರಿತಾ ಇದ್ದೀರಾ. ನೀವು ತುಂಬ ಟೈಮ್ ಕೊಡ್ತೀರಾ, ತುಂಬ ಕೇರ್ ಕೊಡ್ತೀರಾ, ತುಂಬ ಎಫರ್ಟ್ ಹಾಕ್ತೀರಾ. ಆದರೆ ನಿಮ್ಮ ಓನ್ ಹ್ಯಾಪಿನೆಸ್ ಫರ್ಗೆಟ್ ಮಾಡ್ತಾ ಇದ್ದೀರಾ. ಪ್ರೊಟೆಕ್ಟ್ ಯುವರ್ ಕೈಂಡ್ನೆಸ್. ನಿಮ್ಮ ಹಾರ್ಟ್ ತುಂಬ ಕೈಂಡ್ ಆಗಿದೆ, ನಿಮ್ಮ ನೇಚರ್ ಇನ್ನೋಸೆಂಟ್ ಆಗಿದೆ. ಆದರೆ ರಿಮೆಂಬರ್, ಕೈಂಡ್ನೆಸ್ ಈಸ್ ಬ್ಯೂಟಿಫುಲ್ ಬಟ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಿಮ್ಮ ಇನ್ನೋಸೆನ್ಸನ್ನು ಯಾರೂ ಮಿಸ್ಯೂಸ್ ಮಾಡೋದಕ್ಕೆ ಅಲೋ ಮಾಡಬೇಡಿ. ನಿಮ್ಮ ಬಗ್ಗೆ ಕೂಡ ಥಿಂಕ್ ಮಾಡಿ. ಒಬ್ಬ ವ್ಯಕ್ತಿಗಾಗಿ ನಿಮ್ಮನ್ನೇ ನೀವು ಮರಿತಾ ಇದ್ದೀರಾ ಅಂದಮೇಲೆ ಆ ವ್ಯಕ್ತಿ ಕೂಡ ನಿಮ್ಮನ್ನು ಮರೆಯುವ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗಾಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ನೀವು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂದರೆ ಅವರು ಕೂಡ ನಿಮ್ಮ ಎನರ್ಜಿ ಯಾವ ರೀತಿ ಇರುತ್ತೋ ಅದೇ ರೀತಿ ಆ ವ್ಯಕ್ತಿಗೂ ಕೂಡ ರಿಫ್ಲೆಕ್ಟ್ ಆಗೋದು. ನೀವು ನಿಮ್ಮನ್ನು ಯಾಕೆ ಕಡಿಮೆ ಮಾಡ್ಕೊಳ್ತೀರಾ? ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ. ನಿಮ್ಮ ಬಗ್ಗೆ ನೀವು ಹೆಚ್ಚು ಸೆಲ್ಫ್ ಲವನ್ನು ಕೊಟ್ಕೊಳ್ಳಿ. ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮಗೆ ನಿಮ್ಮ ಲೈಫ್ನಲ್ಲಿ ಅದೇ ರೀತಿ ರಿಫ್ಲೆಕ್ಟ್ ಆಗುತ್ತೆ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ವಿಷಯ ಆಗಿರಬಹುದು. ಹಾಗಾಗಿ ನಿಮ್ಮ ನೇಚರ್ ಇನ್ನೋಸೆಂಟ್ ಆಗಿದ್ದರೂ ಕೂಡ, ಕೈಂಡ್ನೆಸ್ ಅನ್ನೋದು ಬ್ಯೂಟಿಫುಲ್ ಆಗಿದ್ದರೂ ಕೂಡ ಸೆಲ್ಫ್ ರೆಸ್ಪೆಕ್ಟನ್ನು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ. ಅಂದರೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಈ ರೀತಿ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಎನರ್ಜಿ ಆ ರೀತಿ ಕಾಣ್ತಾ ಇದೆ. ನಿಮ್ಮನ್ನು ನೀವು ಮರೆಯುವಷ್ಟು ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸಬೇಡಿ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ, ನಂತರ ಇನ್ನೊಬ್ಬರಿಗೆ ಪ್ರೀತಿ ಕೊಡಿ. ಇನ್ನು ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಯೂನಿವರ್ಸ್ ಹೇಳ್ತಾ ಇರೋದು, ಲವ್ ವಿತ್ ಯುವರ್ ಹಾರ್ಟ್ ಬಟ್ ನೆವರ್ ಲೂಸ್ ಯುವರ್ ಸೆಲ್ಫ್ ವರ್ತ್. ರಿಲೇಷನ್ಶಿಪ್ಪಲ್ಲಿ ಲವ್ ಮತ್ತು ರೆಸ್ಪೆಕ್ಟ್ ಎರಡೂ ಈಕ್ವಲಿ ಇಂಪಾರ್ಟೆಂಟ್. ಅಂದರೆ ಟ್ರೂ ಲವ್ ನೆವರ್ ಆಸ್ಕ್ ಯು ಡೆಸ್ಟ್ರಾಯ್ ಯುವರ್ ಸೆಲ್ಫ್. ನಿಜವಾದ ಪ್ರೀತಿ ನಿಮ್ಮ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ಕೂಡ ನೀವು ಗಮನ ಕೊಟ್ಕೋಬೇಕು. ಸಮ್ ಸೋಲ್ಸ್ ಮೀಟ್ ನಾಟ್ ಬೈ ಆಕ್ಸಿಡೆಂಟ್ ಬಟ್ ಬೈ ಡೆಸ್ಟಿನಿ. ಈ ಕನೆಕ್ಷನ್ ಆರ್ಡಿನರಿ ಅಲ್ಲ, ಇದು ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಸಡನ್ ಕಾಲ್ ಮೆಸೇಜ್ ಬರುವ ಎನರ್ಜಿ ಕಾಣಿಸ್ತಾ ಇದೆ. ಈವ್ನಿಂಗ್ ಟೈಮಲ್ಲಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅದು ರೀಸೆಂಟ್ ಕೆಲವು ದಿನಗಳಿಂದ ತುಂಬ ಯೋಚನೆ ಅನ್ನೋದು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.